ಜಾಸ್ತಿ ಹೊಂದ್ತಾ ಇದೆಯಾ? ಮನುಷ್ಯ ನಿಷ್ಕಲ್ಮಶವಾದ ಪ್ರೀತಿ ಕಲ್ತಿದ್ಯಾ ಭಗವಂತನಿಂದ ಮುಟ್ಸು. ನಿಜವಾದ ದಾಂಪತ್ಯದಲ್ಲಿ ಭಗವಂತ ಇರ್ತಾನೆ ಅನ್ನೋದ ಮರಿಬೇಡಪ್ಪ. ಅಮ್ಮ, ನಾನಿವತ್ತು ನನ್ನ ಪ್ರೀತಿನ ಮಾವನ್ಗೆ ಹೇಳ್ಕೊತೀನಿ. ಇಲ್ಲಿಂದ ಅವನ್ನ ಕರ್ಕೊಂಡು ಹೋಗಿ ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಹೇಳ್ಕೊಂಡು ನನ್ನ ಮಾವನ ಪ್ರೀತಿ ಕೇಳ್ತೀನಿ. ಅವನ ಬಾಯಿಂದ ಇಲ್ಲ ಅಂತ ಮಾತ್ರ ಅನ್ಬಾರ್ದು. ನನ್ನ ಪ್ರೀತಿ ಉಳಿಸೋ ಜವಾಬ್ದಾರಿ ನಿಂದೆ. ಪ್ಲೀಸ್ ಅಮ್ಮ. ಅಯ್ಯೋ ಶಿವು, ಅಮ್ಮನವ್ರು ಎಡಭಾಗದಿಂದ ಹೋಗಿ ಕೊಟ್ಬಿಟ್ರಲ್ಲಪ್ಪ. ನೀವೇನಾದರೂ ಬೇಡ್ಕೊಂಡಿದ್ರೆ ಅಮ್ಮ ಆಗಲ್ಲ ಅಂತ ಇದ್ದಾಳೆ. ಕೇಳ್ರಪ್ಪೋ ಕೇಳ್ರಿ. ಮಾರಿಗುಡಿ ದೊರೆ ವೀರಭದ್ರಯ್ಯನವ್ರ ಮಗಳಿಗೂ ಅವ್ರ ಅಳಿಯ ಶಿವಗೂ ವಿಚ್ಛೇದನ ಆಯ್ತೈತಂತೆ. ವಿಷಯ ಮುಚ್ಚಿಟ್ಟಿದ್ಕೆ ದಣಿಗಳು ಪಂಚಾಯತಿ ಕರೆದವ್ರಪ್ಪ. ಎಲ್ರು ಪಂಚಾಯತಿಗೆ ಬರ್ಬೇಕ್ರಪ್ಪ. ಅಮ್ಮ, ಅದೇನೂ ಇಲ್ಲ, ದೊಡ್ಡಣ್ಣನೂ ಇಲ್ಲ, ಚಿಕ್ಕಣ್ಣನೂ ಇಲ್ಲ. ನಾವಿವಾಗ ಹೋಗ್ಬೋದಲ್ವಮ್ಮ? ಅವ್ರು ಇಲ್ದಿರೋವಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗೋದು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅನು, ಅದು ಅಲ್ಲದೆ ನಾವು ಹಿಂಗೆ ಹೋಗೋಕ್ಕಾಗೋದಿಲ್ಲ. ನಾವು ಒಳ್ಳೆ ಬಟ್ಟೆ ಹಾಕೊಂಡೇ ಹೋಗ್ಬೇಕು. ಯಾಕಮ್ಮ? ಯಾಕೆಂದ್ರೆ ಊರಿನ ಜನ ನಿನ್ನ ಚಿಕ್ಕ ಯಜಮಾನ, ನನ್ನ ಯಜಮಾಂತಿ ಅನ್ಕೊಂಡಿದ್ದಾರೆ. ಅದಕ್ಕೆ ಕಡು. ಮನೆಯಲ್ಲಿ ಇವ್ರು ಹೊಡೆಯೋದು ನಾವು ಹೊರಗಡೆ ಹೋಗಿ ಹೇಳ್ಬೋದಲ್ಲಮ್ಮ? ಹಾಗೆಲ್ಲ ಮಾಡಬಾರ್ದಪ್ಪ. ಈಗ ಹೊಡೆದು ಬೈದು ಮಾಡ್ತಿದ್ದಾರೆ, ಆಮೇಲೆ ಜೀವನೇ ತೆಗೆದು ಬಿಡ್ತಾರಷ್ಟೇ. ಉಸಿರಿದ್ರೆ ಮಾರ್ಕೊಂಡಾರು ಜೀವನ ಮಾಡ್ಬೋದು. ಉಸಿರೇ ಇಲ್ಲ ಅಂದ್ರೆ ಬದುಕಕ್ಕಾಗೋದಿಲ್ಲ ಮನು. ಸರಿ, ಹೋಗೋಣ ಬಾ. ಗೌಡ್ರೆ, ಹಂಗೇನಿಲ್ಲ ಗೌಡ್ರೆ. ನಾನೊಂಥರ ಬ್ಯಾರೆ ಥರನೇಯ. ಗಿಡುತ್ತಾವ್ ಬಂದ್ರೆ ಗಾಳಿ, ಬುಡುತ್ತಾವ್ ಬಂದ್ರೆ ಗೂಳಿ. ಕೆದಕ್ದವ್ರನ್ನೇ ಬಿಟ್ಟಿಲ್ಲ, ಇನ್ನು ಕೆಣಕ್ದವ್ರನ್ನ ಬಿಟ್ಬಿಟ್ಟಿವೆ. ಅಮ್ಮ, ನಮ್ಗೆ ಬೈತಿರೋ ಆಗಿದೆ ಅಣ್ಣ. ಸುಮ್ಮನಿರೋ ಕಂದ, ನಿನ್ ತಮ್ಮಯ್ಯ ಅಂತೀನಿ. ಕೇಳಿಸ್ಕೊಂಡ್ರೆ ಬಾಯಿ ಅಂದಂಗೆ ಬೈತಾರೆ, ಹೊಡಿತಾರೆ. ರೀ ಗೌಡ್ರೆ, ನಿಮಗೆ ನನ್ನ ಬಗ್ಗೆ ಯಾರೋ ತೆಪ್ಪಾಗಿ ಹೇಳ್ಬಿಟ್ಟವ್ರೆ. ನಮ್ಮ ಹಳ್ಳಿಗೆ ಬಂದು ಕೇಳಿ ನನ್ನ ಬಗ್ಗೆ ಏನು ಅಂತ ಹೇಳ್ತಾರೆ. ನಾನು ಬರೀ ಕೆಟ್ಟವನಲ್ಲ, ಭಾರಿ ಕೆಟ್ಟವನು. ಅಪ್ಪಿ ತಪ್ಪಿ ನಮ್ಮ ಹತ್ರ ಯಾಮಾರು ತಗಲಾಕೊಂಡ್ಬಿಟ್ರೆ ಆ ಯಮ ಕ್ವಾಣ ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಅವನಿಗಿಂತ ಭರ್ಜರಿಯಾಗಿ ನರಕ ತೋರಿಸ್ತೀನಲ್ಲ ನಾವು ಭಯಕ್ಕೆ. ಹೋಲಿ ಬಿಡಿ, ಸರ್ಕಾರದ ತೆರಿಗೆ ಬಗ್ಗೆ, ಹೆಣ್ಣಿನ ನೆರಿಗೆ ಬಗ್ಗೆ ಯಾರಾದ್ರೂ ಹೇಳ್ಕೊಡಕ್ಕಾಯ್ತದೆ? ಊಟದಾನೆ ಬಂದ್ಬಿಟ್ಟಿರ್ತದೆ. ಟೆಂಡರು ನಮ್ಮ ಕಡೆಗೆ ಆಗದೆ, ಯಾವನೂ ಬರಾಕಿಲ್ಲ. ನಿಮ್ಮ ಕೆಲಸನ ಮುಂದುವರಿಸಿ. ಏಯ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಆಗ್ಲೇ ಎಲ್ಲ ಕೆಲ್ಸನೂ ಮುಗೀತು ಅಂದ್ರಿ, ಈಗೇನಿದು ಒರ್ಸೋದು ಗುಡ್ಸೋದು? ಅದು ಇಲ್ಲಿ ಸ್ವಲ್ಪ ಕಸ ಇತ್ತಮ್ಮ. ಕಸ ಅಲ್ಲಿಲ್ಲ, ಇಲ್ಲವೇ. ಒಂದಿನ ಗುಡಿಸ್ತೀನಿ. ಹೆಂಗ್ ಗುಡಿಸ್ತೀನಿ ಅಂದ್ರೆ, ಗುಡಿಸ್ತಾ ಇದ್ದೀನೋ ಗುಡುಗಿಸ್ತಾ ಇದೀನೋ ಅಂತ ತಲೆ ಕೆಟ್ಟೋಗ್ಬಿಡ್ಬೇಕು. ಒಂದು ಪೇಪರ್ಗೆ ಸೈನ್ ಮಾಡ್ಕೊಡಕ್ಕಾಗಿಲ್ಲ, ನಾಯಿ ತರ ಇಲ್ಲೇ ಸಾಯ್ತಾ ಬಿದ್ದಾವೆ. ಏ ಪೆದ್ದನ್ ಮಗ್ನೆ, ಏನ್ ನನ್ ಗಂಡನ ಅಷ್ಟೊಂದು ಕೆಕ್ಕರಿಸ್ಕೊಂಡು ನೋಡ್ತಾ ಇದೆಯಲ್ಲ? ನನ್ ಗಂಡನಿಗೆ ದೃಷ್ಟಿ ಆಗುತ್ತೆ ಅಷ್ಟೇ. ರೀ, ನೀವ್ ಒಳಗ್ ಬನ್ನಿ. ಏನ್ಲ ಜಿಮ್ ಹೇಳ್ಕೊಡೋದು ನೀನೇ ಅಂತೆ? ಇಲ್ಲಿ ನೋಡಿದ್ರೆ ಇವ್ರು ಯಾರು ಅಂತ ಗೊತ್ತೇ ಇಲ್ಲ ನಂಗೆ ಆಡ್ತಾ ಇದೆಯಾ? ಸೀನಾ ಅವ್ರು ಹಾಗೆ ಅಂಕಲ್, ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ಏನೋ ಗೊತ್ತಿಲ್ದಾಗಿ ಇರ್ತಾರೆ ಅಲ್ವಾ ಆಂಟಿ? ಹೌದು ಕಣವ, ಬಲ್ಗೈಯಲ್ಲಿ ಮಾಡೋದು ಈ ಎಡ್ಗೈ ಗೊತ್ತಾಗಲ್ಲ ಅಂತಾರಲ್ಲ, ಹಂಗೆ ನನ್ನ ಮಗ. ಏನಂಕಲ್, ಶೂಟಿಂಗಾ? ಹೌದು, ಒಂಥರ ಹಂಗೆ ಅನ್ಕಳವ. ಮದುವೆ ಮನೆಯಲ್ಲಿ ಮಗ ಸೊಸೆದು ಫೋಟೋ ಇರಲಿಲ್ಲ, ಅದಕ್ಕೆ ಈಗ ತೆಗ್ಸೋಣ ಅಂತ.
ಏನ್ ರಶ್ಮಿ ಅವರೇ, ಸೀನ್ ಅವರು ಫುಲ್ ಕ್ಲೋಸ್ ಆಗಿರೋ ಹಾಗಿದೆ. ಫೋಟೋ ಶೂಟ್ ಎಲ್ಲ ಮಾಡಿಸ್ತಿದ್ದೀರಾ? ಮದುವೆ ಆದಮೇಲೆ ಕ್ಲೋಸ್ ಎಲ್ಲ ಏನಲ್ಲ, ಶುರುವಾಗೋದೇನಿದ್ರು ಹೊಸ ಸಂಬಂಧ. ಅಬ್ಬಬ್ಬಾ, ಎಂಥ ಮಾತು, ಎಂಥ ಮಾತು. ಇವಳು ಮುಂದೆ ಹೆಂಗವ ಫೋಟೋ ತೆಗೆಸ್ಕೊಡೋದು? ಮೊದಲೇ ಅದು ಇದು ಅಂತ ಮಾತಾಡಿ ಜೀವ ಬಾಯಿಗೆ ಬರೆಸ್ತಾವಳೆ. ನಿಮ್ಮಪ್ಪ ಅವರೇ ಕಲ, ಒಂದು 4 ತೆಗೆಸ್ಕೋ ಸಾಕು, ಇಲ್ಲೋ ಬಂದೂಕು ಹೊರಗಡೆ ಬರ್ತದೆ. ಸಾಬ್ ಎಲ್ಲ ರೆಡಿ ಐತೆ, ಜೋಡಿಗೆ ಕಳಿಸ್ಬಿಟ್ರೆ ಫೋಟೋ ತೆಗೆದು ಬಿಸಾಕ್ಬಿಡ್ತೀನಿ. ಮುಸ್ತಫಣ್ಣ, ನೀನು ಬರೀ ಫೋಟೋ ತೆಗೆದ್ರೆ ಸಾಕು, ಆಯ್ತಾ? ಬರೀ ಹೇ, ನೀನು ಈ ಕಡೆ ಬಾರ ಈ ಕಡೆಗೆ. ಹಾಂ ಬನ್ನಿ, ಹಾಗೇನೆ ನಿಂತ್ಕೊಳ್ಳಿ, ಒಬ್ರ ಪಕ್ಕ ಒಬ್ರಿಗೆ ನಿಂತ್ಕೊಳ್ಳಿ. ರಶ್ಮಿದಕ್ಕ ಹತ್ರ ಬನ್ನಿ, ಅವ್ರ ಕೈ ಹಿಡ್ಕೊಳ್ಳಿ. ಇಲ್ಲಿ ನೋಡಿ. ಹಾಂ ಬನ್ನಿ, ಹಾಗೆ ಹಾಗೆ ಅವ್ರ ಮೇಲೆ ಕೈ ಹಾಕಿ. ಕೈ ಹಿಡ್ಕೊಳ್ಳಿ ಇಬ್ರು.